ಗೆಳೆಯರೇ, ನಿಮಗ್ ಗೊತ್ತಾ ಜಪಾನ್ ದೇಶದಲ್ಲಿ ರಸ್ತೆಗಳ ಮೇಲೆ ಗಾಡಿಗಳು ಓಡಾಡಿದಾಗ ರಸ್ತೆಯಿಂದ ಮ್ಯೂಸಿಕ್ ಹೊರಹೊಮ್ಮುತ್ತೆ ಅಂತ. ಹೌದು ಗೆಳೆಯರೇ, ಜಪಾನ್ ದೇಶದಲ್ಲಿ ರಸ್ತೆಗಳ ಮೇಲೆ ಗಾಡಿಗಳು ಓಡಾಡಿದಾಗ ರಸ್ತೆಯಿಂದ ವಿಶೇಷವಾದ ಮ್ಯೂಸಿಕ್ ಒಂದು ಹೊರಹೊಮ್ಮುತ್ತೆ. ಹೀಗೆ ರಸ್ತೆಯಿಂದ ಮ್ಯೂಸಿಕ್ ಬರೋದಕ್ಕೆ ಇದರಲ್ಲಿ ದೊಡ್ಡ ಟೆಕ್ನಾಲಜಿ ಏನು ಬಳಸಿಲ್ಲ. ಆದ್ರೆ ಇಂಜಿನಿಯರ್ಗಳು ತುಂಬಾನೇ ತಲೆ ಓಡಿಸಿ ಮಾಡಿದಂತಹ ಆವಿಷ್ಕಾರ ಅಂತಾನೆ ಹೇಳಬಹುದು ಇದನ್ನ. ರಸ್ತೆಗಳ ಮೇಲೆ ಸಣ್ಣ ಸಣ್ಣ ರ್ಯಾಂಬಲ್ ಸ್ಟ್ರಿಪ್ಸ್ ಗಳನ್ನ ಹಾಕಿ ಅವುಗಳ ಮಧ್ಯೆ ಅಂತರವನ್ನ ಹೆಚ್ಚು ಕಮ್ಮಿ ಮಾಡುವುದರ ಮುಖಾಂತರ ಈ ರೀತಿ ಮ್ಯೂಸಿಕ್ ಅನ್ನ ಸೃಷ್ಟಿಸಬಹುದು. ಅದೆಂಗಪ್ಪ ಅಂತಂದ್ರೆ ಸೇಮ್ ಈ ಒಂದು ಆಟಿಕೆಯಂತೆ. ಹೀಗೆ ರಸ್ತೆ ಮೇಲೆ ಮಾಡಿದಂತಹ ಈ ರ್ಯಾಂಬಲ್ ಸ್ಟ್ರಿಪ್ಸ್ ಗಳ ಮೇಲೇನು ಗಾಡಿಗಳು ವೇಗವಾಗಿ ಹೋದಾಗ ಹೀಗೆ ಮ್ಯೂಸಿಕ್ ಬರುತ್ತೆ. ಕೇವಲ ಮನೋರಂಜನೆ ಉದ್ದೇಶಕ್ಕಷ್ಟೇ ಅಲ್ಲದೆ ಡ್ರೈವರ್ಗಳು ತಮ್ಮ ಗಾಡಿಗಳ ವೇಗವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ಅಂತ ಹೀಗೆ ಮ್ಯೂಸಿಕಲ್ ರಸ್ತೆಗಳನ್ನ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಈ ಟೆಕ್ನಾಲಜಿಯನ್ನ ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯಿಸಿದ್ದು ಜಪಾನ್ ದೇಶದವರು. ತದನಂತರ ಅವರನ್ನ ನೋಡಿ ಬೇರೆ ದೇಶಗಳು ಕೂಡ ಈ ಮ್ಯೂಸಿಕ್ ರೋಡ್ ಗಳನ್ನ ಮಾಡೋಕೆ ಶುರು ಮಾಡಿದ್ರು. ಹೀಗೆ ಮ್ಯೂಸಿಕಲ್ ರೋಡ್ಗಳು ಕೆಲವು ದೇಶಗಳಲ್ಲಿ ಇದ್ದು ಜಪಾನ್, ಸೌತ್ ಕೊರಿಯಾ ಮತ್ತು UAE ನಲ್ಲಿ ಈ ರಸ್ತೆಗಳನ್ನ ನೀವು ನೋಡಬಹುದು. ಅಷ್ಟೇ ಯಾಕೆ ನಮ್ಮ ದೇಶದಲ್ಲಿ ಕೂಡ ಈ ರಸ್ತೆ ಇದೆ. ಹೌದು ಗೆಳೆಯರೆ, ಈಗ ಮುಂಬೈನಲ್ಲಿ ಕೂಡ ಈ ಮ್ಯೂಸಿಕಲ್ ರಸ್ತೆಯನ್ನ ನೀವು ನೋಡಬಹುದು.